ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಕಳೆದ ಭಾನುವಾರದಿಂದ 3 ದಿನದಿಂದ ಈ ಗುರುಶಾಪಕ್ಕೆ ಸಂಬಂಧಪಟ್ಟಂಥ ಕೆಲವು ಎಪಿಸೋಡ್ಸ್ನ ಮಾಡ್ತಾ ಬರ್ತಾಯಿದ್ದೀನಿ. ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಅಂತ ಹೋಗ್ತಾರೆ, ಅಲ್ಲೇ ಬಿದ್ದೋಗೋದು, ತಲೆನೋವು ಬರೋದು, ವಾಂತಿ ಆಗೋದು, ಇಲ್ಲ ಏನೋ ಒಂದು ಎಡವಟ್ಟ ಕಾಯಿಲೆಗೆ ಸಂಬಂಧಪಟ್ಟಂಥ ದೋಷದಿಂದ ಎಜುಕೇಷನ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಇನ್ನೊಂದು, ಸ್ಕೂಲು ಕಾಲೇಜ್ಗೆ ಅಂತ ಹೋಗ್ತಾರೆ, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಸೆಕ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಲ್ಲ. 3ನೇದು, ಓದೋಕ್ಕೆ ಆಸೆ, ಮನೆಯಲ್ಲಿ ಬಡತನ. ಓದಬೇಕು ಅಂತ ಆಸೆ, ದುಡ್ಡು ಕೊಟ್ಟು ಓದಿಸೋರು ಯಾರೂ ಇರೋಲ್ಲ ಮನೆಯಲ್ಲಿ, ಕಡು ಬಡತನ. ಇದಕ್ಕೆ ಕಾರಣ ಏನು ದೋಷ ಇತ್ತು ಪೂರ್ವಜನ್ಮದ ಕರ್ಮ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಓದಿದ್ದೀವಿ, ಓದಿರ್ತಕ್ಕಂಥ ಬುದ್ಧಿ ಇಲ್ಲ, ಮೇಧಾಶಕ್ತಿ, ಪಾಂಡಿತ್ಯ, ಜ್ಞಾನ, ಸ್ಪೆಷಲೈಸೇಷನ್, ಎಕ್ಸ್ಪರ್ಟೈಸೇಷನ್ ಇಲ್ಲ, ಆದರೆ ಓದಿದ್ದೀವಿ. ಒಬ್ಬ ದಡ್ಡ ಹೇಗೋ ಅದಕ್ಕಿಂತ 10ರಷ್ಟು ದಡ್ಡ ಓದಿರೋನು, ಏಕೆಂದರೆ ಮೇಧಾಶಕ್ತಿ ಇಲ್ಲ. ಕಾರಣ ಗುರುಶಾಪ. ಇದಕ್ಕೇನು ಮೂಲ ಕಾರಣ, ಹಾಗಾದರೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ನಮ್ಮಲ್ಲಿ ವಿದ್ಯಾ, ಮೇಧ, ಯಶಸ್ಸು, ವಿದ್ಯೆನೂ ಇದ್ದು ಪಾಂಡಿತ್ಯ ಇದ್ದರೆ ಯಶಸ್ಸು ಆಗ್ತೀವಿ ನಾವು ಅಂತ. ಯಶಸ್ಸು ಅಂದರೆ ಏನು? ಏಳಿಗೆ ಆಗೋದು, ಉದ್ಧಾರ ಆಗೋದು ಅಂತೆ. ಅವನು ಕೆಲಸದಲ್ಲಿ ಉದ್ಧಾರ ಆಗ್ಬೋದು, ವ್ಯಾಪಾರದಲ್ಲಿ ಉದ್ಧಾರ ಆಗ್ತಾನೆ. ಬದುಕಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅವನು ಯಶಸ್ವಿ ಆಗಬೇಕು ಅಂದರೆ ಗುರುವಿನ ಅನುಗ್ರಹ ಇರಬೇಕು, ಒಂದು ಗುರು ಇರಬೇಕು, ಗುರುವಿನ ಎನರ್ಜಿ ಇರಬೇಕು. ಆ ಎನರ್ಜಿ ಇಲ್ಲ ಅಂದರೆ ಎಷ್ಟೊಂದು ದುಡಿದು ಕೂಡ ಮನೇಲಿ ಉಳಿಯಲ್ಲ, ಎಲ್ಲ ಲಾಸು. ಏಳಿಗೆ ಆಗಲ್ಲ, ವಿಖ್ಯಾತನಾಗಲ್ಲ, ಪ್ರಖ್ಯಾತನಾಗೋದಿಲ್ಲ. ಯಾಕೆ? ಗುರುಶಾಪ. ವಿದ್ಯಾ, ಮೇಧ, ಯಶಸ್ಸು, ಈ 3 ಇದ್ದರೆ ಜೀವನದಲ್ಲಿ ನಾವು ಏಳಿಗೆ ಆಗಿಬಿಡ್ತೀವಿ. ಇನ್ನೊಂದು ಬೇಕು ಗುರುವಿನ ಅನುಗ್ರಹದಿಂದ, ಯಾವುದು? ಪ್ರಜ್ಞಾ ಅಂಥೇಳಿ. ಪ್ರಜ್ಞಾ ಹಾಗಂದ್ರೆ ಏನು ಅಂತ ನಿಮಗೆ ಉದಾಹರಣೆ ಮೂಲಕ ಅರ್ಥೈಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಯಾರೋ ಒಬ್ಬಳು ಹೆಂಗಸು ಮದುವೆ ಆಗಿದೆ, ಒಂದು ಮಗು ಇದ್ದಾಳೆ. ಆಕೆ ಏನು ದಡ್ಡಿ ಅಲ್ಲ, MSc ಇನ್ ಕೆಮಿಸ್ಟ್ರಿ ಮಾಡಿದ್ದಾರೆ. MSc ಇನ್ ಕೆಮಿಸ್ಟ್ರಿ ಮಾಡಿದ್ದಾರೆ. ಅವ್ರ ಮನೆಗೆ ಯಾರೋ ಒಬ್ಬ ಈ ಗೋಲ್ಡ್ ಪಾಲಿಷ್ ಹಾಕ್ತೀನಿ ಅಂತ ಬಂದ. ಗೋಲ್ಡ್ ಪಾಲಿಷ್ ಹಾಕ್ತೀನಿ ಅಂಥೇಳಿ ಬಂದ. ಅಮ್ಮ, ನಿಮ್ಮದು ಒಡವೆಗಳೇನೋ ಕಪ್ಪಾಗಿದ್ದರೆ ಅದಕ್ಕೆ ಪಾಲಿಷ್ ಹಾಕ್ಕೊಡ್ತೀವಿ ಕಮ್ಮಿ ದುಡ್ಡಲ್ಲಿ ಅಂತಾನು. ಈಕೆಗೆ ಒಂದು ವಾರದಿಂದ ಅದೇ ಯೋಚನೆ ಮಾಡ್ತಾಯಿದ್ಲು, ಚಿನ್ನ ಎಲ್ಲ ಕಪ್ಪಾಗ್ತಿದೆ. ಯಾಕೆಂದರೆ ಎಣ್ಣೆ ನೀರು ಸ್ನಾನ ಮಾಡಬೇಕಾದ್ರೆ ಕೆಲವು ಎಣ್ಣೆ ಬಿದ್ದು ಇದಾಗಿದೆ. ಮತ್ತು ಕೆಲವರಿಗೆ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ನೀರಲ್ಲಿ ಸ್ನಾನ ಮಾಡಿದಾಗ ಕೆಲವು ಚಿನ್ನ ಕಪ್ಪಾಗಿಬಿಡ್ತದೆ. ಚಿನ್ನ ಎತ್ಕೊಂಡು ಕಪ್ಪಾಗಿದೆಯಲ್ಲ ಅಂತ ಎಲ್ಲರೂ ಆಡ್ಕೋತಾರೆ ಅಂದ್ಬಿಟ್ಟು, ಬಾರಪ್ಪ ಅಂದ್ಬಿಟ್ಟು ಏನು ಮಾಡು, ಕರೆದ್ಬಿಟ್ಟು ಅವನು ಎಲ್ಲ ಒಡವೆ ಕೊಡ್ತಾಳೆ, ಕೊಟ್ಬಿಟ್ಟು ಪಾಲಿಷ್ ಹಾಕ್ತಾಳೆ. ಅವನು ಒಂದು ಲೋಟ ನೀರು ಕೊಡಿ ಅಂತ ಕೇಳ್ತಾನೆ. ಪಾಲಿಷ್ ಹಾಕೋಕ್ಕೆ ಅಂತ ಬಂದು ಪಾಲಿಷ್ ಡಬ್ಬ ಎಲ್ಲ ತೊಗೊಂಡು ಹಾಕ್ತಿರ್ತಾನೆ. ಅವನ ಜೊತೆಗೆ ಇನ್ನೊಬ್ಬ ಕರ್ಕೊಂಬಂದಿರ್ತಾನೆ, ಅಸ್ಟೆಂಟು. ಅದೊಂದು ಚಿಕ್ಕ ಹುಡುಗ, ಒಂದು 12-13 ಹುಡುಗ ಅಂತೆ. ಬಂದು ಪಾಲಿಷ್ ಹಾಕ್ತೀನಿ ಅಂತೇಳಿ ಆ ಒಡವೆಗೆ ಅವನು ಎಲ್ಲ ಅವಳು ಹೋಗಿ ನೀರು ತರೋಷ್ಟರೊಳಗೆ ಎಲ್ಲ ಒಡವೆ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾನೆ ವಿತಿನ್ 2 ನಿಮಿಷದಲ್ಲಿ. MSc ಇನ್ ಕೆಮಿಸ್ಟ್ರಿ ಮಾಡಿ ಪಾಲಿಷ್ ಹಾಕ್ಸೋಕ್ಕೆ ಮನೆಯೊಳಗೆ ಕರ್ಸ್ಕೊಂಡಿದ್ದಾಳೆ. ಪಾಲಿಷ್ ಅಂತ ಹಾಕೋಕ್ಕೆ ಅಂತ ಅಂಗಡಿಗಳಿವೆ ಬೇರೆ ಕಡೆ, ಅಲ್ಲಿ ಆಥರೈಸ್ಡ್ ಪರ್ಸನ್ಸ್ ಇದ್ದಾರೆ. ಅಲ್ಲೋಗಲಿಲ್ಲ ಅವಳು, ಅಲ್ಲೇ ಕೂತು ಹಾಕ್ಸ್ಕೊಂಬರ್ಬೋದಿತ್ತು. ಇವಳು ಮನೆ ಬಾಗಿಲಿಗೆ ಬಂದಿದ್ದಾನಲ್ಲ, ಅಲ್ಲಿ ಯಾರು ಹೋಗ್ತಾರೆ, ಇನ್ನು ಕಮ್ಮಿನೂ ಮಾಡಿಕೊಡ್ತೇನೆ, ನಾನು ಕೊಟ್ಟಷ್ಟು ದುಡ್ಡು ಕೊಡ್ಬೋದು ಅಂಥೇಳಿ ವಿದ್ಯಾವಂತೆ ಆಗಿದ್ದವಳು ಪ್ರಜ್ಞೆ ಇಲ್ದಂಗೆ ಆದ್ಲು. ನೋಡಿ ಎಂಥ ದಡ್ಡತನ. ಇದು ಒಂದು ಎಕ್ಸಾಂಪಲ್ಲು. ಪ್ರಜ್ಞಾ ಅಂದ್ರೇನು? ವಿದ್ಯೆ, ರೂಪ ಎಲ್ಲ ಇದ್ದೂ ಕೂಡ ಸುಮಾರು ಒಂದು 8-10 ಲಕ್ಷ ರೂಪಾಯಿ ಒಡವೆ ಒಂದೇ ಸಲ ಎತ್ಕೊಂಡು ಹೊಟ್ಟೋಗ್ಬಿಟ್ಟಂತೆ. 2 ನೆಕ್ಲೇಸು, ಒಂದು 6 ಬಳೆ, ಓಲೆ, ಏನೇನೋ ಕೊಟ್ಟಿದ್ದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇವತ್ತುವರೆಗೂ ಸಿಕ್ಕಿಲ್ಲ ಕಳ್ಳ, ಎಲ್ಲೋದ ಅಂತ. ಅವನು ಇಲ್ಲಿಯವನಲ್ಲ, ಅವನೆಲ್ಲ ಬೇರೆ ನಾರ್ತ್ ಇಂಡಿಯಾ ಕಡೆಯೇನು ಅಂತ ಏನೋ ಹೇಳ್ತಾರೆ ಅವರು. ಅವನ ಭಾಷೆ ಅವ್ನು ನೋಡಿದಾಗ ಆ ಥರ ಇದು ಅಂತ ಹೇಳ್ತಾರೆ. ಪ್ರಜ್ಞಾ ಅಂದರೆ ಏನು? ಇದು ಡಾಕ್ಟ್ರು ಹೇಳ್ತಾರೆ ಪೇಷಂಟ್ಗೆ, ನೋಡಪ್ಪ ಕುಡಿಬೇಡ. ಇಲ್ಲ ಡಾಕ್ಟ್ರೇ, ರಾತ್ರಿ ಹೊತ್ತು ಕುಡಿದ್ರೂ ನಂಗೆ ನಿದ್ದೆ ಬರೋದು, 108 ಟೆನ್ಷನ್ ಇದೆ. ರಾತ್ರಿ ಕುಡಿದ್ಬಿಟ್ರೆ ನಾಳೆ ಬೆಳಗ್ಗೆ 10 ಗಂಟೆ 12 ಗಂಟೆ ತನಕ ಆರಾಮ ಮಲಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ. ಮತ್ತೆ ಕೆಲಸಕ್ಕೆ ಹೋಗ್ತೀನಿ, ತಲೆ ಕೆಟ್ಟೋಗುತ್ತೆ, ಪುನಃ ಕುಡಿತೀನಿ, ಮಲಗ್ತೀನಿ, ಬೆಳಗ್ಗೆ ಎದ್ದೇಳ್ತೀನಿ, ಆಮೇಲೆ ಸ್ಮೋಕ್ ಮಾಡ್ತೀನಿ,
ವರ್ಕಿಂಗ್ ಅವರ್ಸಲ್ಲಿ ಮಾಡಲಿಲ್ಲ ನನಗೆ ಆ್ಯಕ್ಟಿವ್ ಆಗಿರೋದಿಲ್ಲ. ಯಾಕಂದರೆ ಕುಡ್ದಿದ್ದು ಮತ್ತಿರ್ತದಲ್ಲ, ಅದು ಆ್ಯಕ್ಟಿವ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಅವನು ಆಗಾಗ ಸ್ಮೋಕ್ ಮಾಡ್ಕೊಂಬರ್ತೀನಿ ಅಂಥೇಳಿ ಡಾಕ್ಟ್ರಿಗೆ ಅವ್ನು ದಿನಚರಿ ಹೇಳ್ತಾನೆ. ಹೇಳ್ತಾನೆ ಡಾಕ್ಟ್ರು, ಕುಡಿಬೇಡ, ಲಿವರ್ ಡ್ಯಾಮೇಜ್ ಆಗ್ತಿದೆ, ಲಂಗ್ಸ್ ತುಂಬ ತೊಂದರೆ ಆಗ್ತಿದೆ, ಬೇಗ ಹೋಗ್ಬಿಡ್ತೀಯಾ, ಕುಡಿಬಾರ್ದು ಅಂಥೇಳಿ ದಿನ ಕುಡಿತಿದ್ದವನು, ದಿನ ಸ್ಮೋಕ್ ಮಾಡ್ತಿದ್ದವನು ಕುಡಿಯೋದು ಬಿಟ್ಬಿಟ್ಟ. ಡಾಕ್ಟ್ರು ಕುಡಿಬೇಡ ಅಂತ ಹೇಳ್ತೀವನು ತಾನೇ ಕುಡಿತಾನೆ ಮನೆಗೆ ಹೋಗಿ. ಪೇಷಂಟಿಗೆ ಒಂಥರ ಅಡ್ವೈಸ್ ಮಾಡೋದು, ಡಾಕ್ಟ್ರೇ ಮನೇಲಿ ಕುಡಿಯೋದು. ಇವನಿಗೆ ಪ್ರಜ್ಞಾವಂತ ಅಂತಾರ ಏನಂತಾರೆ ಹೇಳಿ. ಇದು ಎರಡನೇ ಉದಾಹರಣೆ. ಮೂರನೇದು, ಓದಕ್ಕೆ ವಿದ್ಯಾವಂತ, ಬುದ್ಧಿವಂತ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿದ್ದಾರೆ. ಅಂಥವನಿಗೆ ಯಾರೊಬ್ಬ ಪರಿಚಯ ಆಗಿಬಿಟ್ಟು ನನಗೆ ಆ MP ಗೊತ್ತು, MLA ಗೊತ್ತು, ಮಿನಿಸ್ಟ್ರ್ ಗೊತ್ತು ಅಂತೇಳಿ, ನಿಮ್ಮ ತಮ್ಮನಿಗೆ ನಾನು ಕೆಲಸ ಕೊಡಿಸಿ ಅಂತೇಳಿ 15 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡಿ, ಕೆಲಸ ಅಪಾಯಿಂಟ್ಮೆಂಟ್ ಆದಮೇಲೆ ಇನ್ನೊಂದು 20 ಲಕ್ಷ ಕೊಡಿ ಅಂತೇಳಿ 15 ಲಕ್ಷ ಒಬ್ಬ ಪೊಲೀಸ್ ಕೊಟ್ಟಿದ್ದಾರೆ ಅವನಿಗೆ. ಅವನ ಬ್ಯಾಕ್ಗ್ರೌಂಡ್ ಏನು, ಅವನು ಎಲ್ಲಿಂದ ಬಂದ, ಅವನಿಗೆ MLA ಗೊತ್ತಾ, MP ಗೊತ್ತಾ, ಮಿನಿಸ್ಟ್ರ್ ಗೊತ್ತಾ, ಏನು ಚೆಕ್ ಮಾಡಲಿಲ್ಲ. ಅವನಿಗೆ ಯಾವ ಥರ ಪ್ರಜ್ಞೆ ಅಂತಂದರೆ ಬ್ಲೈಂಡಾಗಿ ನಂಬಿಟ್ಟ. ಅವನಿಗೆ ಹೆಂಗೆ ಪರಿಚಯ ಆಗಿದ್ನೋ ಗೊತ್ತಿಲ್ಲ, 15 ಲಕ್ಷ ಕೊಟ್ಟು ನಾನು ಕಳ್ಕೊಂಬಿಟ್ಟೆ ಅಂತ ನನಗೆ ಅಪಾಯಿಂಟ್ಮೆಂಟಲ್ಲಿ ಬಂದು ಹೇಳ್ತಾರೆ. ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿದ್ದೀನಿ ಅಂಥೇಳಿ ಬ್ಯಾಡ್ಜ್ ತೋರಿಸಿದ್ದಾರೆ, ಸರ್ಕಾರಿ ವಿಧಾನಸೌಧದ್ದು ಸಿಂಬಲ್ ಇರೋವಂಥದ್ದು, ನಾನು ಗೌರ್ಮೆಂಟ್ ಎಂಪ್ಲಾಯ್ ನೋಡಿ ಅಂತೇಳಿ. ಎಂಪ್ಲಾಯ್ ನೋಡಿ ತೋರಿಸ್ದ, ನನಗಿಷ್ಟು ಸಂಬಳ ಬರ್ತದೆ ಅಂತ ಸ್ಯಾಲ್ರಿ ಸ್ಲಿಪ್ ತೋರಿಸ್ದ. ಎಲ್ಲ ಬ್ಯಾಂಕ್ ಅಕೌಂಟ್ದು ಸ್ಯಾಲ್ರಿ ಬಂದೆಲ್ಲ ತೋರಿಸ್ಬಿಟ್ಟು ಕೊನೆಗೆ ಗೊತ್ತಾಯಿತು ಅವನೊಬ್ಬ ಪ್ರೈವೇಟ್ ಸರ್ವಿಸ್ ಇದೆಯಲ್ಲ, ಈ ಬೇರೆ ಬೇರೆ ಸರ್ವಿಸ್ನು ರಾತ್ರಿತೆಲ್ಲ ಪುಣೆ ಮತ್ತು ಹುಬ್ಳಿಗೆಲ್ಲ ಬಸ್ ಹೋಗುತ್ತಲ್ಲ, ಅದರಲ್ಲಿ ಅವನು ಡ್ರೈವರ್ ಅಂತೆ ನೋಡಿ. ಯಾವುದೋ ಕಾರ್ಡು, ಸ್ಯಾಲ್ರಿ ಸರ್ಟಿಫಿಕೇಟೆಲ್ಲ ತೋರಿಸ್ಬಿಟ್ಟು ಗೌರ್ಮೆಂಟು ಬ್ಯಾಂಕ್ ಸ್ಟೇಟ್ಮೆಂಟು ಸ್ಯಾಲ್ರಿದು, ಅವನು ನಾನು ಗೌರ್ಮೆಂಟ್ ಎಂಪ್ಲಾಯ್ ಅಂತೇಳಿ ನಂಬಿಟ್ಟು ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ ಅವನಿಗೆ. ಆಮೇಲೆ ಗೊತ್ತಾಯಿತು ನನ್ನ ಎಳೆಯ ಬಸ್ ಡ್ರೈವರ್ ಯಾವ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಯಾವುದೋ ಪ್ರೈವೇಟ್ ಸರ್ವಿಸ್, ಇವತ್ತು ರಾತ್ರಿ ಬೆಂಗಳೂರು ಬಿಟ್ಟರೆ ನಾಳೆ ಬೆಳಗ್ಗೆ ಗೋವಾ, ಹುಬ್ಳಿ, ಬೆಳಗಾಂಗೆ ಹೋಗ್ತಾನಂತೆ. ಅಂತ ನೋಡಿ, ವಿದ್ಯಾವಂತರ ಮನೆಯಲ್ಲಿ ಓದಿರೋ ಹುಡುಗಿನ ತಾಯಿನೂ ತಂದೆನೂ ಇಬ್ಬರು ವಿದ್ಯಾವಂತರೇ, ಹುಡುಗಿ ತಂದೆ ತಾಯಿ ಇಬ್ಬರು ಹೈಲಿ ಗ್ರ್ಯಾಜುಯೇಟ್ ವಿದ್ಯಾವಂತ. ಅವರು ಎಂಥ ಪ್ರಜ್ಞಾಹೀನರಾದರು ಅಂದರೆ, ಎಂಥ ಮೋಸ ಹೋಗ್ಬಿಟ್ರು ಅಂದರೆ, ಆ ಹುಡುಗಿನ ಹಿಂದೂ ಮುಂದೆ ನೋಡ್ದೇನೆ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ದೇನೆ ಮಗಳು ಕೊಟ್ಟು ಮದುವೆ ಮಾಡಿ ಆಮೇಲೆ ಗೊತ್ತಾಯಿತು ಅವನು ಬಸ್ ಡ್ರೈವರ್ ಅಂತ. ನೋಡಿ, ಮೋಸ ಹೋಗಿರೋರೆಲ್ಲ ವಿದ್ಯಾವಂತರೇ, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು, ಇಲ್ಲ ಒಳ್ಳೊಳ್ಳೆ ಗ್ರ್ಯಾಂಡಾಗಿ ಓದಿರ್ತಾರೆ, ಒಳ್ಳೆ ದೊಡ್ಡ ಶ್ರೀಮಂತರು, ಅವ್ರಿಗೆ ಯಾವುದ್ರಲ್ಲಿ ಕೊರತೆ ಇಲ್ಲ, ವಿದ್ಯೆ, ಬುದ್ಧಿ, ಜ್ಞಾನ ಮತ್ತು ಎಲ್ಲದಾದ ಪ್ರಜ್ಞೆ ಇಲ್ಲ. ನೋಡಿ, ವಿದ್ಯಾ, ಮೇಧ, ಯಶ, ಪ್ರಜ್ಞೆ ಇಲ್ಲ. ನೋಡಿ ಯಾಕೆ ಹಿಂಗೆ ಆಗ್ತಿದೆ ನನ್ನ ಜೀವನದಲ್ಲಿ, ಯಾಕೆ ನಾನು ನಮ್ಮದವ್ರಲ್ಲಿ ನಂಗೆ ಮೋಸ ಮಾಡ್ತಿದ್ದಾರಲ್ಲ, ಯಾಕೆಂದರೆ ಗುರುಶಾಪ. ಯಾಕೆ? ಇದಕ್ಕೆ ಮೂಲ ಕಾರಣವೇ ಗುರುಗಳಿಗೆ ಮೋಸ ಮಾಡಿದರೆ. ಗುರುಗಳಿಗೆ ಯಾವ ರೀತಿ, ನಾನು ಹೋಗಿದ್ದೆ ಗುರುಗಳೇ ಅಲ್ಲಿ, ಅದು ಅವ್ರು ಇರಲಿಲ್ಲ ಅಂತ, ಅವನು ಹೋಗೂ ಇಲ್ಲ, ಅಲ್ಲಿ ಹೋಗೇ ಇಲ್ಲ, ಅವನು ಸುಳ್ಳು ಹೇಳ್ಬಿಡ್ತಾನೆ. ಗುರುಗಳಿಗೆ ಸುಳ್ಳು ಹೇಳಿದ್ರೆ, ಗುರುಗಳಿಗೆ ವಂಚನೆ ಮಾಡಿದರೆ, ಗುರುಗಳೇ 50 ರೂಪಾಯಿ ತೊಗೊಂಬಂದಿದ್ದೀನಿ, 2 ಮೊಳ ಹೂವು, 2 ಮೊಳ ಹೂವನ್ನ 50 ರೂಪಾಯಿ ಕೊಟ್ಟೆ ಅಂತಾನೆ. 20 ರೂಪಾಯಿ ಕೊಟ್ಬಿಟ್ಟು 50 ರೂಪಾಯಿ 30 ರೂಪಾಯಿ ಲಾಭ ಮಾಡ್ಕೊಂಡ್ಬಿಡ್ತಾನೆ ಗುರುಗಳ ಹತ್ರ ತೊಗೊಂಬಂದು. ಮೋಸ. ವಿದ್ಯೆ ಕೊಟ್ಟಂಥವ್ರಿಗೆ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಜಾತಿ ಗುರುಗಳು ಕೊಡದೇ ಇರೋಂಥ ಜ್ಞಾನ ನಿಮಗೇನಾದ್ರು ಕೊಟ್ಟಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನು ಗುರು ಸಮಾನ. ಅಂಥವನಿಗೆ 5 ರೂಪಾಯಿ ಬರೆದುಬಿಟ್ಟು 5 ರೂಪಾಯಿ ಐಟಮ್ನ 500 ರೂಪಾಯಿ ಅಂತ ತೋರಿಸು ದುಡ್ಡು ಮೋಸ ಮಾಡೋದು. ಮಾತಿನಲ್ಲಿ ಮೋಸ. ಹೋಗಿದ್ದೆ, ಅವನು ಇರಲಿಲ್ಲ, ಬಂದುಬಿಟ್ಟೆ ಅನ್ನೋದು. ಅವನು ಹೋಗೇ ಇರೋದಿಲ್ಲ ಆ ಜಾಗಕ್ಕೆ, ಹೋಗಿದ್ದೆ ಅಂತೇಳಿ ಅಟೆಂಡೆನ್ಸ್ ಹೇಳ್ತಾನೆ, ಮೋಸ ಮಾಡ್ತಾನೆ. ವಾಕ್ ದ್ರೋಹ, ಮಾತಿನಲ್ಲಿ ದ್ರೋಹ. ಕಾಯ, ದೇಹದ ಮೂಲಕ ನಾನು ಅವನಿಗೆ ಕೊಟ್ಟಿದ್ದೆ, ಸುಳ್ಳು ಹೇಳ್ತದಾನೆ ಅಂತ. ಇವನು ಕೊಟ್ಟೇ ಇಲ್ಲ, ಅವನ ಮೇಲೆ ಸುಳ್ಳು ಹೇಳೋದು. ಗುರುಗಳಿಗೂ ಮೋಸ ಆಗ್ತಿದೆ. ಒಬ್ಬ ಗುರು ಏನು ಮಾಡಿದಂತೆ, ಈ ವಸ್ತು ತೊಗೊಂಡು ಕೊಟ್ಬಿಟ್ಟು ಬಾರಪ್ಪ ಅವನಿಗೆ ಅಂತ ಕೊಟ್ರಂತೆ, ಯಾರೋ ಅಲ್ಲೊಬ್ಬಿರೋನಿಗೆ. ಇವನೇನು ಮಾಡ್ದ, ವಸ್ತು ತಾನಿಟ್ಕೊಂಬಿಟ್ಟು ಅವ್ನು ಕೊಟ್ಟಿದ್ದೀನಿ ಇಂದ. ಯಾರಿಗೆ ಹೇಳ್ದ? ಗುರುಗಳಿಗೆ. ಗುರುಗಳೇ ನೀವು ಯಾರಿಗೆ ಏನು ಹೇಳಿದ್ರೋ ಅವನಿಗೆ ಪಂಚಶಾಲೆ ಕೊಟ್ಟು ಬಂದಿದ್ದೀನಿ ಅಂತಾನೆ. ಅವ್ನು ಕೊಟ್ಟಿಲ್ಲ, ಅವ್ನು ಕರ್ದು ಕೇಳ್ತೇನೆ ನಾವು, ಏನಪ್ಪ ಈ ಹುಡುಗನಿಗೆ ಪಂಚಶಾಲೆ ಕೊಟ್ಟನಾ ಅಂತ. ಕೊಟ್ಟಿಲ್ಲ ಅಂತಾನೆ. ಏನೋ ನೀನು ನನಗೆ ಕೊಟ್ಟಿದ್ದೀನಿ ಅಂತ ಹೇಳ್ತೀಯ, ಅವನಿಗೆ ಕೊಟ್ಟಿಲ್ಲ, ಇಲ್ಲ ಅವ್ನು ಬರೀ ಸುಳ್ಳು ಹೇಳ್ತಾನೆ ಅಂತ. ಅವನಿಗೂ ಮೋಸ, ಗುರುಗಳಿಗೂ ದ್ರೋಹ, ಮೋಸ. ಈ ಥರ ಮಾಡಿ ಬದುಕಿ ನಾವು ಸತ್ತೋಗ್ಬಿಟ್ಟು ಈಗ ಉಟ್ಬಿಟ್ಟಿರ್ತೀವಿ ನೋಡಿ.
ಗುರುವಂಚನ, ಗುರುವಿಗೆ ವಂಚನೆ ಮಾಡೋದು, ಮೋಸ ಮಾಡೋದು, ಇದರಿಂದ ಏನಾದ್ರು ದ್ರೋಹ ಆಗಿದ್ದರೆ ಅವನಿಗೆ ಎಲ್ಲ ಸುಖ ಕೊಟ್ಟು ಪ್ರಜ್ಞಾನ ಶಕ್ತಿನ ಡ್ಯಾಮೇಜ್ ಮಾಡಿಬಿಟ್ಟಿರ್ತಾನೆ. ಆ ಪ್ರಜ್ಞಾನ ಶಕ್ತಿನೇ ಬುಧ ಗುರು. ಅವನಿಗೆ ಮನಸ್ಸಿನಲ್ಲಿ ನಾನು ಮೋಸ ಹೋಗ್ತಾ ಇದ್ದೀನ, ಮನಸ್ಸೇ ಬ್ಲ್ಯಾಂಕ್ ಆಗಿಬಿಡ್ತದೆ. ಅವಳಿಗೆ ಪಾಲಿಷ್ ಆಗ್ತಿ ಅಂತ ಬಂದವನಿಗೆ ಮನಸ್ಸು ಬ್ಲಾಕ್ ಆಗಿಬಿಡ್ತು, ಬ್ಲೈಂಡ್ ಆಯಿತು ಅವಳಿಗೆ. ಯಾಕೆ ಗೊತ್ತಾ? ಪೂರ್ವಜನ್ಮ ತೊಂದರೆ ಮಾಡಿದ್ದು. ಆ ಕ್ಷಣ ಬಂದ, ಪಾಲಿಷ್ ಆಗ್ತೀನಿ ಅಂತ ಹೇಳ್ದ ಒಡವೆಗೆ, ಅವ್ಳು ನೀರು ಕೇಳ್ದ, ಒಳಗೋಗ್ಸೊಳಗೆ ಅವನು ಎತ್ಕೊಂಡು ನೋಡ್ಬಿಟ್ಟ. ಚಂದ್ರ ಆಫ್ ಆಗಿದ್ದ ಅವನಿಗೆ. ಅವಳ ಜಾತಕದಲ್ಲಿ ಚಂದ್ರ ಆಫ್. ಚಂದ್ರ ಯಾರು? ಮನಸ್ಸು, ಜಾಗರೂಕತೆಯನ್ನು ಕೊಡುವಂಥವನು. ಬುಧ ಮಾತಿಗೆ ಮರಳಾಗ್ಬಿಟ್ಟ. ಬುಧ ಯಾರು? ಮಾತು, ಕಮ್ಯುನಿಕೇಷನ್ ಸ್ಕಿಲ್. ಮಾತಿನಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಬುಧ ಚೆನ್ನಾಗಿದ್ರೆ ಅವ್ರ ಮಾತಿನಲ್ಲಿ ಚೆನ್ನಾಗಿ ಆಡ್ತಾರೆ. ಅವ್ನ ಮಾತಿಗೆ ಮರಳಾಗ್ಬಿಟ್ಲು, ಮನಸ್ಸು ಬ್ಲಾಕ್ ಆಯಿತು ಬುಧ ಗ್ರಹದಿಂದ. ಗುರು ಇವನು ಕಳ್ಳನ ವಂಚನೆನ ಮೋಸ ಮಾಡ್ತಂಥ ಜ್ಞಾನನೇ ಇಲ್ಲ ಅವಳಿಗೆ. ಹೋಗ್ಬಿಟ್ಲು ಒಳಗೆ ಈ ಥರಕ್ಕೆ ಕೊಟ್ಬಿಟ್ರು. ಇವನು ಇಂದು ಮುಂದೆ ನೋಡ್ದೇನೆ ಯೋಚನೆ ಮಾಡ್ದೇನೆ ಅವನಿಗೆ ಮದುವೆ ಮಾಡಿಕೊಟ್ಬಿಟ್ಟ ಬಸ್ ಕಂಡಕ್ಟರ್ಗೆ, ಬಸ್ ಡ್ರೈವರ್ಗೆ. ಇಂದು ಮುಂದೆ ನೋಡ್ದೇನೆ ಅವನಿಗೆ ಯೋಚನೆ ಮಾಡ್ದೇನೆ ಅವನು ಮೋಸ ಹೋಗ್ಬಿಡ್ತಾನೆ. ಪ್ರಜ್ಞಾ. ಎಷ್ಟೋ ಜನ ಓದೇ ಇಲ್ಲ, ಅವ್ರ ಬುದ್ಧಿ ಚುರುಕು, ಕ್ರಿಮಿನಲ್ ಮೈಂಡು, ಓದಿಲ್ಲ, ಡಿಗ್ರಿ ಇಲ್ಲ, ಹೆಬ್ಬೆಟ್ಟೊತ್ತುತ್ತಾರೆ, ಭಾಳ ಕ್ರಿಮಿನಲ್ ಮೈಂಡು. ಅಲ್ಲಿ ಬುಧ ಗುರು ಚಂದ್ರ ಚೆನ್ನಾಗಿರ್ತಾರೆ. ಇಲ್ಲಿ ಓದಿದನೇ ಎಲ್ಲ ಇದ್ದಾರೆ, ಆದರೆ ಮನಸ್ಸು ಚುರುಕಿಲ್ಲ. ಬುಧ ಮಾತಿಗೆ ಮರಳಾಗ್ಬಿಡ್ತಾರೆ. ಜ್ಞಾನ. ಅದರಿಂದ ಯಾರು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಗುರುಗಳಿಗೆ ಮೋಸ ಮಾಡಿದರೆ, ವಂಚನೆ ಮಾಡಿದರೆ, ಡಬಲ್ಗೆ ಮಾಡಿದರೆ ಅವ್ರಿಗೆ ಚಂದ್ರ ಬುಧ ಗುರು 3 ಜನ ಡೌನ್ ಆಗಿಬಿಡ್ತಾರೆ, ನೀಚರಾಗಿಬಿಡ್ತಾರೆ, ಅಸ್ಥರಾಗಿಬಿಡ್ತಾರೆ. ಯಾವಾಗ ಗುರು ಶನಿ ಜೊತೆ ಸೇರ್ಕೊಳ್ತಾನೋ, ಯಾವಾಗ ಗುರು ಬುಧನ ಜೊತೆ ಸೇರ್ತಾನೋ, ಯಾವಾಗ ಗುರು ಚಂದ್ರ ಜೊತೆ ಸೇರ್ತಾನೋ, ಇದೆಲ್ಲ ವ್ಯತ್ಯಾಸ ಆಗಿ ಚಂದ್ರ ಅಂದರೆ ಸ್ತ್ರೀ ಗ್ರಹ, ಇದು ಸ್ತ್ರೀಯಿಂದಲೇ ಮೋಸ ಹೋಗ್ತಾರೆ. ಬುಧ ಅಂದ್ರೇನು? ಮಹಾ ಕ್ರಿಮಿನಲ್ ಮೈಂಡು, ಅವನಿಗೆ ಮೋಸ ಹೋಗ್ಬಿಡ್ತಾರೆ. ಇವನು ಡಾಕ್ಟ್ರೇ, ಬಟ್ ಅವನು ಡಾಕ್ಟ್ರಾಗಿ ಪೊಲೀಸ್ ಆಗಿದ್ದು ಕೂಡ ಅವನು ವೀಕ್ ಆಗಿಬಿಟ್ಟ, ಬ್ಲ್ಯಾಂಕ್ ಆಗಿ ದುಡ್ಡು ಕಳ್ಕೊಂಬಿಟ್ಟ 15 ಲಕ್ಷ. ಅವನಿಗೆ ಎಲ್ಲಿದೆ ಅಂತ ಹುಡ್ಕೋಕ್ಕಾಗ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ, ಪೊಲೀಸ್ನವ್ರಿಗೆ ಟೋಪಿ ಹಾಕ್ಬಿಟ್ಟ. ಯಾಕೆ ಅಂತ? ಅವನ ಜಾತಕದಲ್ಲಿ ಬುಧ ನೀಚನಾಗಿದ್ದ, ಬೇಗ ಮಂಕಾಗ್ಬಿಟ್ಟ. ಗುರು ತುಲನೆ ಮಾಡಲಿಲ್ಲ. ತುಲನೆ ಅಂದ್ರೇನು? ವಿಮರ್ಶೆ. ಇದು ಸರಿನಾ? ಇವ್ನು ನಿಜವಾಗ್ಲೂ ಡ್ರೈವರಾ? ಇವ್ನು ನಿಜವಾಗ್ಲೂ ಕೆಲಸ ಕೊಡಿಸ್ತಾನ? ಇವ್ನು ನಿಜವಾಗ್ಲೂ ಪಾಲಿಶ್ ಹಾಕೋ ವ್ಯಕ್ತಿನ? ಕಳ್ಳನ? ಅನ್ನೋ ಆ ಜ್ಞಾನದ ಲೈಟ್ ಆಫ್ ಆಗಿದೆ. ಯಾವುದು? ಗುರುಗ್ರಹ ಆಫ್ ಆಗೋಗಿತ್ತು, ಅಸ್ತ ಆಗಿತ್ತು. ಯಾವಾಗ ಈ 3 ಗ್ರಹಗಳು ನೀಚರ ಆಯಿತು, ಅಸ್ತ ಆಯಿತು, ನಮಗೆಲ್ಲದೂ ಲಾಸೇ. ಒಬ್ಬ ಲಾಯರು ಜೈಲಿಗೆ ಹೋಗಿದ್ದಾರೆ ನೋಡ್ರಿ. ಒಬ್ಬ ವಿದ್ಯಾವಂತ ಲಾಯರು, ಕಾನೂನು ಗೊತ್ತಿರೋನು ಜೈಲಿಗೆ ಹೋಗಿದ್ದಾರೆ. ಅವ್ರ ಹೆಂಡತಿ ಗೊಳೋ ಅಂದೆ, ನಮಗೆ ಯಜಮಾನಿಗೆ ಬೇಲ್ ಸಿಗಬೇಕು, ಏನೋ ಒಂದು ಪರಿಹಾರ ಹೇಳಿ ಅಂತ. ಕಾನೂನು ಗೊತ್ತಿರೋರು, ಎಲ್ಲ ಗೊತ್ತಿರೋ ಲಾಯರ್. ನಮ್ಮಂಥವ್ರು ಬಿಡಿ ದಡ್ಡರು, ಗೊತ್ತಿಲ್ಲ, ನಾವು ಲಾ ಓದಿಲ್ಲ, ಕಾನೂನು ಓದಿಲ್ಲ. ಅವ್ರು ಓದಿರೋ ಜೈಲಿಗೆ ಹೋಗಿದ್ದಾರೆ. ಅಂದರೆ ಚಂದ್ರ ಬುಧ ಗುರು ಹೆಂಗೆ ಪನಿಷ್ ಮಾಡಿದ್ದಾನೆ? ಗುರುಶಾಪ. ಗುರುಶಾಪ ಇದ್ದವರು ಕಾರಾಗೃಹ, ಕೇರ ಫುಟ್ಪಾತ್, ಬೀದಿ ಪಾಲಾಗ್ತಾರೆ ಮತ್ತು ಎಲ್ಲವನ್ನೂ ಕಳ್ಕೋತಾರೆ ಮೋಸದಿಂದ. ಯಾಕೆಂದರೆ ಗುರುಗಳು ಮೋಸ ಮಾಡಿದ್ರಲ್ಲ. ಗುರುಗಳಿಗೆ ಸುಳ್ಳು ಹೇಳಬಾರ್ದು, ಗುರುಗಳಿಗೆ ವಂಚನೆ ಮಾಡಬಾರ್ದು. ಸುಳ್ಳು, ವಂಚನೆ, ಮೋಸ, ಈ 3 ಶಕ್ತಿ ಚಂದ್ರ ಬುಧ ಗುರು ನಮ್ಮನ್ನು ಡೌನ್ ಮಾಡಿಬಿಡ್ತದೆ. ಆದ್ದರಿಂದ ಎಷ್ಟೇ ಕೋಟಿ ಇದ್ರೇನು, ಎಷ್ಟೇ ಉದ್ಯೋಗದಲ್ಲಿದ್ದರೇನು, ಎಷ್ಟೇ ರೂಪ ಯೌವನ ಇದ್ರೇನು, ಎಷ್ಟೇ ಆಭರಣ ವಸ್ತುಗಳಿದ್ರೂ ಕೂಡ ಅದನ್ನೆಲ್ಲ ಕಳ್ಕೊಂಬಿಡ್ತೀವಿ ನಾವು. ಅದರಿಂದ ತಂದೆ ತಾಯಿಗೆ ಮೋಸ ಮಾಡಿದ್ರು ಗುರುಗೂ ಮೋಸ ಮಾಡಬಾರ್ದು, ಬಂಧು ಮಿತ್ರರಿಗೂ ಮೋಸ ಮಾಡಿದ್ರು ಗುರು ಮೋಸ ಮಾಡಬಾರ್ದು. ಯಾವಾಗ ಗುರು ಮೋಸ ಮಾಡ್ತು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಚಂದ್ರ ವೀಕು, ಗುರುಗ್ರಹ ವೀಕು, ಬುಧ ಗ್ರಹ ವೀಕು, ಮಾತಾಡೋಕ್ಕೆ ಬರಲ್ಲ, ಬ್ಲ್ಯಾಂಕ್ ಆಗಿಬಿಡ್ತು. ಏನು ಅವನು ಓದಿದ್ದಾನೆ, ಮಾತಾಡೋಕ್ಕೆ ಬರ್ತಿಲ್ಲ, ಪ್ರಜ್ಞಾಹೀನ, ಅರಿವಿಲ್ಲ, IQ ಇಲ್ಲ. IQ EQ ಎರಡೂ ಇಲ್ಲ. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್, EQ ಅಂದರೆ ಎಮೋಷನಲ್ ಕೋಶೆಂಟ್. ಎಮೋಷನಲ್ ಕೋಶೆಂಟ್ ಬರೋದೇ ಚಂದ್ರನಿಂದ. EQ ಚಂದ್ರ, IQ ಇಂಟೆಲಿಜೆಂಟ್ ಕೋಶೆಂಟ್ ಬುದ್ಧಿ, ಬುಧ ಬುದ್ಧಿಕಾರಕ. ಇದನ್ನೆಲ್ಲ ಸೇರಿಸ್ಕೊಂಡು ಆ್ಯಕ್ಟಿವಿಟಿಯಾಗಿ ಬಾಳಿ ಬದುಕಿ ನಾನು ಚಾಲೆಂಜ್ ಮಾಡಿ ತೋರಿಸಿಂತ ತೋರಿಸೋನು ಗುರುಗ್ರಹ. ಅದರಿಂದ ಏನೇ ಇದ್ದರೂ ಗುರುಶಾಪ ಇರಬಾರ್ದು. ಗುರು ಏನೇ ಆಗಿರಲಿ ನೀವು ಅವ್ರ ಬಗ್ಗೆ ಮೋಸ ಮಾಡಬಾರ್ದು. ಗುರುಗಳಿಂದ ಆಶೀರ್ವಾದ ಪಡಿಬೇಕು, ಗುರುಗಳಿಂದ ಜ್ಞಾನ ಪಡಿಬೇಕು. ಅದು ಬಿಟ್ಟು ಗುರುವಿಂದ ಬೇರೆ ಏನು ಮಾಡಲೂಬಾರ್ದು, ಏನು ತಗೊಳ್ಳಬಾರ್ದು. ಆಗ ನೋಡಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ರಾಜರಾಜೇಶ್ವರ ಯೋಗ ಅಂತ. ರಾಜರಾಜೇಶ್ವರಿ ಯೋಗ ಅಂದರೆ ಕೋಟಿಗೆ 10 ಕೋಟಿ 20 ಕೋಟಿಗೆ 100 ಕೋಟಿಗೆ 400 ಕೋಟಿಗೆ ಒಬ್ಬನು ಬರುವಂಥದ್ದು ರಾಜರಾಜೇಶ್ವರಿ ಯೋಗ ಅಂತ. ಯಾಕೆ ಗುರುವಿನ ಆಶೀರ್ವಾದ ಅಷ್ಟು ಪವರ್ ಇದೆ. ಎಲ್ಲರೂ ಹೇಳ್ತಿರ್ತಾರೆ, ಅಯ್ಯೋ ಏನು ರೀ ಅವನು ಅಷ್ಟು ಓದಿದ್ರು ದಡ್ಡ ರೀ, ದಡ್ಡ, ಅಯ್ಯೋ ಅವ್ನಿಗೆ ಐಕ್ಯೂನೇ ಇಲ್ಲ.
ಪೋಸ್ಟ್ ಆಫೀಸ್ಗೆ ಹೆಂಗೆ ಹೋಗಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲಿ ಕಟ್ಟಬೇಕು, 1 kg ಉಪ್ಪು ಹೆಂಗೆ ತರಬೇಕು, 1 ಲೀಟ್ರ್ ಹಾಲು ಎಲ್ಲಿ ತರಬೇಕು, ಒಂದು kg ತರಕಾರಿ ಹೆಂಗೆ ತರಬೇಕು ಅಂತ ಓದಿದ್ದಾನೆ, ಪ್ರಜ್ಞೆ ಇಲ್ಲ, ತಿಳುವಳಿಕೆ ಇಲ್ಲ, ಅರಿವು ಇಲ್ಲ. ಅರಿವು ಗುರುವೇ ಅರಿವು. ಅದರಿಂದ ನನ್ನ ಗುರುಗಳಿಗೆ, ಅವರ ಗುರುಗಳು ಶಿವಾನಂದ ಸರಸ್ವತಿ, ಋಷಿಕೇಶ ಶಿವಾನಂದ ಸರಸ್ವತಿಗಳು ನನ್ನ ಗುರುಗಳಿಗೆ ಒಂದು ಮಂತ್ರೋಪದೇಶ ಮಾಡಿದ್ರಂತೆ. ಆ ಮಂತ್ರ ಹೇಗಿದೆ ಅಂತಂದರೆ, ವಿದ್ಯಾ, ಮೇಧ, ಯಶಸ್ಸು ಮತ್ತು ಪ್ರಜ್ಞಾ ಈ 4 ಒಂದೇ ಸಲ ಬರಬೇಕು ಅನ್ನೋದಾಗಿದ್ದರೆ, ಪೂರ್ವಜನ್ಮ ಗುರುಗಳ ಮೋಸ ವಂಚನೆ ಮಾಡೋ ದೋಷ ಕಳ್ಕೋಬೇಕು ಅಂತಂದರೆ, ಪಾಹಿಮಾಂ ನಿರಂಜನ ತ್ರಾಹಿಮಾಂ ನಿರಂಜನ ಪಾಹಿಮಾಂ ತ್ರಾಹಿಮಾಂ ದತ್ತನಂದನ ಅನ್ನೋ ಒಂದು ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತಾರೆ. ನನಗೆ ಗುರುಗಳು ಇದನ್ನು ಒಂದು ಸಲ ಬರ್ದು ತೋರಿಸಿದ್ದು. ಪಾಹಿಮಾಂ ನಿರಂಜನ ತ್ರಾಹಿಮಾಂ ನಿರಂಜನ ಪಾಹಿಮಾಂ ತ್ರಾಹಿಮಾಂ ದತ್ತನಂದನ. ದತ್ತಾತ್ರೇಯ ನಿರಂಜನ ಅಂದರೆ ನಿತ್ಯ ಸ್ವರೂಪಿ. ಪ್ರಳಯ ಆದರೂ ಕೂಡ ಅವನು ತೇಜಸ್ಸು, ವರ್ಚಸ್ಸು, ಓಜಸ್ಸು ನಿರಂತರವಾಗಿ ಬೆಳಗ್ತಿರೋದಕ್ಕೆ ನಿರಂಜನ. ನಿತ್ಯ ರಂಜಂತಿ ನಿರಂಜನ ಅಂತ ತೈತರೀಯ ಉಪನಿಷತ್ತಲ್ಲಿ ಹೇಳುತ್ತೆ. ನಿತ್ಯ ಯಾವಾಗಲೂ 24 ಗಂಟೆ 365 ಯುಗಗಳಲ್ಲೂ ಕೂಡ ಯಶಸ್ವಿ ತೇಜಸ್ಸಿನಿಂದ ಬಹಳ ಶಕ್ತಿಯುತನಾಗಿ ಬೆಳಗುವವನಿಗೆ ನಿರಂಜನ. ಅವನಿಗೆ ಆಕಾರ ಇಲ್ಲ, ವಿಕಾರ ಇಲ್ಲ, ನಿರ್ಗುಣ ಸ್ವರೂಪ, ಸಗುಣ ರೂಪ ಇಲ್ಲ ಅಂಥವನು ದತ್ತಾತ್ರೇಯ. ಅವನಿಗೆ ಪಾಹಿಮಾಂ ನಿರಂಜನ ತ್ರಾಹಿಮಾಂ ನಿರಂಜನ. ಪಾಹಿಮಾ ನಿನಗೆ ನಮಸ್ಕಾರ ಮಾಡ್ತೀನಿ, ತ್ರಾಹಿಮಾಂ ನಿನಗೆ ಶರಣಾಗಿದ್ದೀನಿ, ಪಾಹಿಮಾಂ ತ್ರಾಹಿಮಾಂ ದತ್ತನಂದನ ಅಂತ. ಅದನ್ನು ಇದನ್ನು ಒಂದು ತುಳಸಿ ದಳ ಅಥವಾ ಬಿಲ್ಪತ್ರ ಕೈಲಿಟ್ಕೊಂಡು, ತಂತ್ರ ಏನು ತುಳಸಿ ಅಥವಾ ಬಿಲ್ಪತ್ರ ಕೈಲಿಟ್ಕೊಂಡು, ಪಾಹಿಮಾಂ ನಿರಂಜನ ತ್ರಾಹಿಮಾಂ ನಿರಂಜನ ಪಾಹಿಮಾಂ ತ್ರಾಹಿಮಾಂ ದತ್ತನಂದನ ಪಾಹಿಮಾಂ ನಿರಂಜನ ತ್ರಾಹಿಮಾಂ ನಿರಂಜನ ಪಾಹಿಮಾಂ ತ್ರಾಹಿಮಾಂ ದತ್ತನಂದನ ಪಾಹಿಮಾಂ ನಿರಂಜನ ತ್ರಾಹಿಮಾಂ ನಿರಂಜನ ಪಾಹಿಮಾಂ ತ್ರಾಹಿಮಾಂ ದತ್ತನಂದನ ಪಾಹಿಮಾಂ ತ್ರಾಹಿಮಾಂ ದತ್ತನಂದನ. ಇದು ಸಾಮವೇದದಲ್ಲಿ ರೀತಿಯಲ್ಲಿ ಹೇಳುವಂಥ ಒಂದು ಮಂತ್ರ. ಇದು ಶಿವಾನಂದ ಸರಸ್ವತಿ ಋಷಿಕೇಶವರು ನಮ್ಮ ಗುರುಗಳಿಗೆ ಉಪದೇಶ ಮಾಡಿದಂಥ ಮಂತ್ರ ಇದು. ಈ ಮಂತ್ರ ಹೇಳ್ತಾ ದಿನನಿತ್ಯ ಇದ್ದರೆ IQ ಜಾಸ್ತಿ ಆಗುತ್ತೆ. ದಡ್ಡನು ಕೂಡ ಮಹಾಬುದ್ಧಿವಂತನಾಗ್ತಾನೆ, ಪ್ರಜ್ಞಾವಂತನಾಗ್ತಾನೆ. ಇದಕ್ಕೆ ಚಂದ್ರ ಬುಧ ಗುರುಗೆ ಶಾಂತಿ ಹೇಳುವಂಥ ಮಂತ್ರ ಇದು. ಇದನ್ನು ಎಲ್ಲರೂ ಜಪ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇದಕ್ಕೆ ಇನ್ನೊಂದು ಪರಿಹಾರ ಏನು, ವರ್ಷಕ್ಕೊಂದು ಸಲ ಆಷಾಢದಲ್ಲಿ ಗುರು ಪೂರ್ಣಿಮಾ ಅಂತ ಬರ್ತದೆ. ಈ ವರ್ಷ ಗುರುವಾರನೇ ಬಂದುಬಿಟ್ಟಿದೆ ಗುರು ಪೂರ್ಣಿಮಾ. ಯಾರಿಗೆ ಗುರುದ್ರೋಹ, ಗುರುಗೆ ಮೋಸ ಮಾಡಿದರೆ, ವಂಚನೆ ಮಾಡಿದರೆ, ಗುರುಗಳು ಬೈದಿದ್ರೆ, ಗುರುಗಳು ಅಪಪ್ರಚಾರ ಮಾಡಿದರೆ, ಗುರುಗಳು ನಿಂದನೆ ಮಾಡಿದರೆ, ಗುರುಗಳಿಗೆ ಹಲವಾರು ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ರೆ ಅಂಥವ್ರು ಚಂಡಾಳ ಆಗಿ ಹುಡ್ತಾರೆ. ಚಂಡಾಳ ಅಂದರೆ ಜೀವನದಲ್ಲಿ ಅವನು ಸತ್ತ ಹೆಣ ಬದುಕಿದ್ದಾನಷ್ಟೇ, ಆ ಥರ ಹೊಟ್ಟೋಗ್ಬಿಡ್ತಾರೆ. ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮತ್ತು ಅಂಗವಿಕಲ ಮಕ್ಕಳು ಹುಡೋದು, ವಿದ್ಯಾಭ್ಯಾಸದಲ್ಲಿ ಬ್ರೇಕ್ ಆಗೋದು, ವಿದ್ಯಾಭಂಗ ದೋಷ, ವ್ಯಾಪಾರ ಶತ್ರುಗಳ ಕಾಟ, ಮಾಟಮಂತ್ರ ತಂತ್ರಬಾಧೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ, ಇವೆಲ್ಲ ಸಮಸ್ಯೆಗಳಿಗೆ ಗುರುಶಾಪ ಇದ್ರೇ ಬರೋದು. ಅದರಿಂದ ಆ ಗುರುಶಾಪವನ್ನು ಗುರುಪೂರ್ಣಿಮೆ ದಿವಸ, ಗುರು ಪರಂಪರೆಯವರು ಆಶೀರ್ವಾದ ಮಾಡುವಂಥ ಒಂದು ದಿವಸ. ಆ ಗುರುಪೂರ್ಣಿಮೆ ದಿವಸ ನಾವು ಈ ಬಾರಿ ನಮ್ಮ ಶಿರ್ಡಿ ಸಾಹಿಬ್ ಶಾಖೆಯಿಂದ ತುಮಕೂರು ಶಾಖೆ ವತಿಯಿಂದ ನಾವು ಗುರುಪೂರ್ಣಿಮೆ ಮಹೋತ್ಸವ ತುಮಕೂರಲ್ಲಿ ಆಚರಣೆ ಮಾಡ್ತೇವೆ. ತುಮಕೂರು ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ ಇರುವಂಥ ಒಂದು ಊರು ತುಮಕೂರು. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ನಾವು ಮಹಾಗಣಪತಿ, ದತ್ತಾತ್ರೇಯರು, ಸರ್ಪದೋಷ ಮಾಟಮಂತ್ರಕ್ಕೆ ಲಕ್ಷ್ಮೀ ನರಸಿಂಹ, ಮತ್ತು ಅಪಮೃತ್ಯು ದೋಷ, ಮರಣಕಂಠ ದೋಷ ಮೃತ್ಯುಂಜಯ, ಶತ್ರುಬಾಧೆಗೆ ಸುದರ್ಶನ, ಇವನ್ನೆಲ್ಲರೂ ಹುಣ್ಣಿಮೆ ದಿವಸ ಗುರುಮುಖೇನ ದೇವರನ್ನು ಆವಾಹನೆ ಮಾಡಿ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರದಿಂದ ಅರ್ಚನೆ ಮಾಡಿ, ಆಮೇಲೆ ಗಾಯತ್ರಿ ಮಂತ್ರ, ಬೀಜ ಮಂತ್ರ, ಮಾಲಮಂತ್ರಗಳಿಂದ ನಾವು ಈ ದತ್ತಾತ್ರೇಯ, ನರಸಿಂಹ ಮತ್ತು ಸುದರ್ಶನ, ಮೃತ್ಯುಂಜಯ ಹೋಮ ಮಾಡಿ, ಆಮೇಲೆ ದತ್ತ ಭಿಕ್ಷೆ, ಗುರು ಪರಂಪರೆಯಿಂದ ಬಂದಂಥ ಗುರು ಭಿಕ್ಷೆಯನ್ನು ಕೊಟ್ಟು ಆಮೇಲೆ ಪ್ರಸಾದ ವಿನಿಯೋಗ ಮಾಡ್ತಿದ್ದೀವಿ. ಯಾರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತಕ ಗುರುದೋಷ, ಚಂದ್ರ ಬುಧ ಗುರುಗೆ ಶಾಂತಿ ಮಾಡ್ಕೋಬೇಕು ಅಂತಿದ್ದೀರೋ ಅವ್ರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಯಾಕಂದರೆ ಈ ಕಾರ್ಯಕ್ರಮ ನೀವೇ ಸ್ವಂತವಾಗಿ ಮನೇಲಿ ಮಾಡ್ತಿದ್ರೆ 30-40 ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಪುರೋಹಿತರು ನೀವು ಮಾಡ್ಸೋಕ್ಕೆ. ಆದರೆ ನಾವು ಇಲ್ಲಿ ಭಾಳ ಶಾಸ್ತ್ರೋಕ್ತವಾಗಿ ವಿಶೇಷವಾಗಿ ಆ ಗುರು ಪರಂಪರೆ, ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರುಗಳು, ಹೀಗೆ ಗುರು ಆ ಲೈನೇಜ್ ವಂಶ ಪರಂಪರೆಯಿಂದ ಬಂದಂಥ ಎಲ್ಲ ಗುರುಗಳು ಆಶೀರ್ವಾದ ಬೇಕು ಅಂದರೆ ಗುರುಪೂರ್ಣಿಮೆ ಒಂದೇ ದಿನ ಲಭ್ಯ ಆಗೋದು. ಆ ಒಂದು ಆಶೀರ್ವಾದ ಒಂದು ಕಲೆಕ್ಷನನ್ನು, ಆ ಒಂದು ಬೋನಸ್ ಪಡಿಬೇಕು ಅಂದರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ನಾವು ಇದನ್ನು ಎಲ್ಲರ ಹತ್ರ ಭಿಕ್ಷೆ ಬೇಡಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತುಮಕೂರಲ್ಲಿ.
ಇದು ನಡೆಯೋ ಸ್ಥಳ ಏನಪ್ಪ ಅಂತಂದರೆ ಈ ವಿನಾಯಕ ನಗರ ಅಂತ ತುಮಕೂರಲ್ಲಿದೆ. ಈ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗೆ ಹತ್ರ ವಿನಾಯಕ ನಗರ ಅಂತೇಳಿ, ಅಲ್ಲಿ 3ನೇ ಕ್ರಾಸ್ನಲ್ಲಿ ಶ್ರೀ ಸಿದ್ಧಿವಿನಾಯಕ ಸಮುದಾಯ ಭವನ ಅಂತ ಒಂದು ಭವನ ಇದೆ. ಅಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿ ಸಂಜೆ 3:30 4 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತೀವಿ. ಭಾಳ ಹತ್ರ ಇದೆ ಬೆಂಗಳೂರಿನವ್ರಿಗೆ, ತುಮಕೂರಿನವ್ರಿಗೆಲ್ರಿಗೂ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರುವಿನ ಅನುಗ್ರಹ ಪಡೀರಿ, ಪ್ರಜ್ಞಾವಂತರಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮ ಸಮಾಜಕ್ಕೆ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರೋದು. ಈ ನಮ್ಮ ಇದರಲ್ಲೇನಿಲ್ಲ. ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ತುಮಕೂರು ಶಾಖೆ ನಮ್ಮದೊಂದು ಬ್ರ್ಯಾಂಚ್ ಇದೆ, ಅಲ್ಲಿ ಅವರು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಬಂದು ಭಾಗವಹಿಸಿ ಆ ಮಂತ್ರಶ್ರವಣ ಕೇಳೋದ್ರಿಂದ, ಅಗ್ನಿ ದರ್ಶನ, ಹೋಮ ದರ್ಶನ, ಅಗ್ನಿಧೂಮ ಆ ಬರೋ ಹೊಗೆ ತಗೊಳ್ಳೋದ್ರಿಂದ, ಮತ್ತು ಮಧುಕರಿ ಅಂದರೆ ಭಿಕ್ಷೆ ಪ್ರಸಾದ ಸ್ವೀಕಾರ ಮಾಡಿ ನಿಮ್ಮೆಲ್ಲ ಕುಟುಂಬದ ವಂಶದಲ್ಲಿ ಒಂದು ಗುರುಶಾಪ ನಿವಾರಣೆ ಆಗಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.